ನಮಸ್ಕಾರ ಎಲ್ರಿಗೂ, ನನ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಇವಾಗ ಸ್ಟಾರ್ಟ್ ಮಾಡ್ತಿರೋ ಹೊಸ ಕನ್ಸ್ಟ್ರಕ್ಷನ್ ಬಗ್ಗೆ ಮಾಹಿತಿ ನೀಡ್ತೇನೆ. ಇವಾಗ ನಾವು ಮಾಡ್ತಿರೋ ಕನ್ಸ್ಟ್ರಕ್ಷನ್ ಬಂದು ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್. ಈ ಹಾಸ್ಪಿಟಲ್ 65 ಬೆಡ್ಸ್ಗಳು ಹೊಂದಿರುತ್ತದೆ. ಮತ್ತೆ ನಮಗೆ ಈ ಕನ್ಸ್ಟ್ರಕ್ಷನ್ ಮುಗಿಸಲು ಕೊಟ್ಟಿರೋ ಅವಧಿ ಬಂದು 6 ತಿಂಗಳು ಆಗಿರುತ್ತದೆ. ನೀವೆಲ್ಲ ಅನ್ಕೋಬಹುದು ಇದು 6 ತಿಂಗಳಲ್ಲಿ ಮುಗಿಸಲು ಸಾಧ್ಯವೇ ಅಂತ. ಖಂಡಿತ ಮುಗಿಸ್ತೀವಿ. ಬಟ್ 6 ತಿಂಗಳ ಶ್ರಮ ಮತ್ತು ಅದರ ಫಲಿತಾಂಶವನ್ನು ತಿಳಿದುಕೊಳ್ಳೋದಾದರೆ ಅಥವಾ ನೋಡಬೇಕಾದರೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಬೆಂಬಲಿಸಿ. ಇಲ್ಲಿ ಮೊದಲನೇದಾಗಿ ಹೇಳುವುದಾದರೆ ನಾವು 2 ರೀತಿಯ ಕನ್ಸ್ಟ್ರಕ್ಷನ್ ಮಾಡುತ್ತೇವೆ. ಒಂದು ಫ್ರಮ್ ಸ್ಕ್ರಾಚ್, ಅದುವೇ ಫುಟ್ಟಿಂಗ್ ಇಂದ. ಇನ್ನೊಂದು ಇಂಟರ್ನಲ್ ಕನ್ಸ್ಟ್ರಕ್ಷನ್ ಆರ್ ಇಂಟೀರಿಯರ್ ಕನ್ಸ್ಟ್ರಕ್ಷನ್, ಅಂದ್ರೆ ಆಫ್ಟರ್ ಕಂಪ್ಲೀಷನ್ ಆಫ್ ಸ್ಟ್ರಕ್ಚರ್ ವರ್ಕ್, ಎಕ್ಸ್ಟರ್ನಲ್ ವಾಲ್ಸ್ ಎಲ್ಲ ಕಟ್ ಆಗಿರುತ್ತದೆ. ಮತ್ತೆ ಇಲ್ಲಿ ನಾವು ಮಾಡ್ತಿರೋದು ಬಂದು ಇಂಟರ್ನಲ್ ಕನ್ಸ್ಟ್ರಕ್ಷನ್ ವಿತ್ ಇಂಟೀರಿಯರ್ ಡಿಸೈನ್ ಅಂತ ಹೇಳ್ಬೋದು. ಮೊದಲನೇದಾಗಿ ನಾವು ಯಾವುದೇ ಕನ್ಸ್ಟ್ರಕ್ಷನ್ ಮಾಡಬೇಕಾದರೆ ಅಥವಾ ಸ್ಟಾರ್ಟ್ ಮಾಡಬೇಕಾದರೆ ಅಲ್ಲಿನ ಎಲ್ಲಾ ಫಿಸಿಬಿಲಿಟಿ ಚೆಕ್ ಮಾಡಬೇಕಾಗುತ್ತದೆ. ಅಲ್ಲಿರೋ ಕಂಡೀಷನ್ಸ್ಗಳನ್ನೆಲ್ಲ ನೋಡಬೇಕಾಗುತ್ತದೆ. ಅದುವೇ ನಮ್ಮ ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ಗೋಸ್ಕರ ಸುಟೇಬಲ್ ಇದೆಯಾ ಅಥವಾ ಸೂಕ್ತವಾಗಿದೆಯಾ ಅನ್ನೋದನ್ನ ನಾವು ಚೆಕ್ ಮಾಡಬೇಕಾಗುತ್ತದೆ. ಇಲ್ಲಿ ನಾವು ಗಮನಿಸಬೇಕಾದರೆ ಇಲ್ಲಿ ನಮಗೆ 3 ಸಮಸ್ಯೆಗಳು ಎದುರಾಗುತ್ತವೆ. ಸ್ಲ್ಯಾಬ್ ಹೈಟ್ ಸಮಸ್ಯೆ, ಎಕ್ಸ್ಟರ್ನಲ್ ವಾಲ್ಸ್ ಮುಂಚೆಯಿಂದಾನೇ ಕನ್ಸ್ಟ್ರಕ್ಟ್ ಆಗಿರುತ್ತದೆ. ಇನ್ನೊಂದು ಮೇಜರ್ ಸಮಸ್ಯೆ ಏನಿರುತ್ತದೆ ಅಂದ್ರೆ, ಒಂದು ಹಾಸ್ಪಿಟಲ್ ಅಂದ್ರೆ ಅಲ್ಲಿ ನಮಗೆ ಒಂದು ಬೆಡ್ ಲಿಫ್ಟ್ ಅಗತ್ಯ ಇರುತ್ತದೆ. ಬಟ್ ನಮಗೆ ಇಲ್ಲಿ ಕನ್ಸ್ಟ್ರಕ್ಟ್ ಆಗಿರೋದು ಬಂದು ಕಮರ್ಷಿಯಲ್ ಬಿಲ್ಡಿಂಗ್ಗೋಸ್ಕರ, ಅಂದ್ರೆ ಇಲ್ಲಿ ಬಂದು ಪ್ಯಾಸೆಂಜರ್ ಲಿಫ್ಟ್ ಕನ್ಸ್ಟ್ರಕ್ಟ್ ಆಗಿರುತ್ತದೆ. ಸೊ ನಾವು ಇವಾಗ ನಮ್ಮ ಪ್ರಕಾರ ಅಥವಾ ನಮ್ಮ ಸೈಜ್ಗೆ ಇಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋ ಲಿಫ್ಟ್ ಸೈಜು ಮ್ಯಾಚ್ ಆಗ್ತಾ ಇದೆಯಾ ಅನ್ನೋದು ನಾವು ಚೆಕ್ ಮಾಡಬೇಕಾಗುತ್ತದೆ. ಬಟ್ ಇಲ್ಲಿ ಬಂದು ಇವಾಗ ಇವ್ರು ಮಾಡಿರೋದು ಪ್ಯಾಸೆಂಜರ್ ಲಿಫ್ಟ್ ಕನ್ಸ್ಟ್ರಕ್ಷನ್ ಆಗಿರುತ್ತದೆ. ಸೊ ಇದು ಬಂದು ನಮ್ಮ ಮೇಜರ್ ಒಂದು ಪ್ರಾಬ್ಲಮ್ ಆಗಿರುತ್ತದೆ. ಸೊ ನಾನು ಮುಂಚೆ ಮಾಡಿರೋ ವಿಡಿಯೋದಲ್ಲಿ ನಿಮ್ಗೆ ಹೇಳಿದೆ ನಾವು ಪ್ರಾಬ್ಲಮ್ಸ್ ಗಳನ್ನ ಹೇಗೆ ಸಾಲ್ವ್ ಮಾಡ್ತೀವಿ ಅನ್ನೋದು ತೋರಿಸ್ತೀನಿ ಅಂತ. ಸೊ ಈ 3 ಸಮಸ್ಯೆಗಳ ಬಗೆಹರಿಸುವುದನ್ನು ನಿಮ್ಗೆ ತಿಳಿಸಿಕೊಡುತ್ತೇನೆ. ಮೊದಲನೇದು ಸಮಸ್ಯೆ ಬಂದು ಹೈಟ್. ನಾರ್ಮಲಿ ಒಂದು ಹಾಸ್ಪಿಟಲ್ಗೆ ನಮ್ಗೆ ರಿಕ್ವೈರ್ಡ್ ಹೈಟ್ ಬಂದು ಮಿನಿಮಮ್ 12 ರಿಂದ 13 ಫೀಟ್ ಇರಬೇಕು. ಆದ್ರೆ ಇಲ್ಲಿ ನಮ್ಗೆ 10 ಫೀಟ್ ಮಾತ್ರ ಸಿಕ್ಕಿರುತ್ತದೆ. ಹಾಗಾದ್ರೆ ಇವಾಗ ಕನ್ಸ್ಟ್ರಕ್ಷನ್ ಮಾಡೋಕೆ ಸಾಧ್ಯ ಇಲ್ಲವೇ ಅಂತ ಕ್ವಶನ್ ಬರ್ಬೋದು ನಿಮ್ಗೆ, ಅಲ್ವಾ? ರೈಟ್. ನಾವು ಇದಕ್ಕೂ ಒಂದು ಸೊಲ್ಯೂಷನ್ ಹುಡುಕಿದೀವಿ. ಇದರ ಡಿಸೈನ್ ಇನ್ನು ಪ್ರೋಗ್ರೆಸ್ ಅಲ್ಲಿ ಇದ್ದಿದ್ದ ಕಾರಣ ಸೊ ಈ ವಿಡಿಯೋ ನಾನು ಇದರ ಬಗ್ಗೆ ಇನ್ನೊಂದು ವಿಡಿಯೋನ ಮಾಡಿ ನಿಮ್ಗೆ ತೋರಿಸ್ತೀನಿ. 2ನೇ ಸಮಸ್ಯೆ ಬಂದು ಎಕ್ಸ್ಟರ್ನಲ್ ವಾಲ್ಸ್ ಗಳು ಮುಂಚೆಯಿಂದಾನೇ ಕನ್ಸ್ಟ್ರಕ್ಟ್ ಆಗಿರುತ್ತದೆ. ಸೊ ಇವಾಗ ಹಾಗಾದ್ರೆ ನೀವುಗಳು ಅನ್ಕೋಬಹುದು ಎಕ್ಸ್ಟರ್ನಲ್ ವಾಲ್ಸ್ ಕನ್ಸ್ಟ್ರಕ್ಟ್ ಆದ್ಮೇಲೆ ಇಂಟರ್ನಲ್ ವಾಲ್ಸ್ ಗಳಿಗೆ ಬಾಂಡಿಂಗ್ ಸಿಗುತ್ತಾ ಅಥವಾ 2 ವಾಲ್ಸ್ ಗಳ ಮಧ್ಯೆ ಬಾಂಡಿಂಗ್ ಸ್ಟ್ರೆಂತ್ ಇರುತ್ತಾ ಅಂತ. ಇದೇ ಸಮಸ್ಯೆಗೆ ನಾವು ಪರಿಹಾರ ಹುಡುಕಿರೋದು. ಏನಂದರೆ GI ಲಿಂಟಲ್ಸ್. ಅದನ್ನ ಹೇಗೆ ಯೂಸ್ ಮಾಡೋದು ಅನ್ನೋದು ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸಿಕೊಡುತ್ತೇನೆ. 3ನೇ ಸಮಸ್ಯೆ ಬಂದು ಲಿಫ್ಟು, ಬೆಡ್ ಲಿಫ್ಟು. ನಮಗೆ ಬೇಕಾಗಿರೋ ಲೆಂತ್ ಬಂದು 2.6 ಮೀಟರ್, ಬಟ್ ನಮಗೆ ಸಿಗ್ತಾ ಇರೋದು ಬಂದು 2.17. ಹಾಸ್ಪಿಟಲ್ ಅಂತ ಬಂದಾಗ ನಮಗೆ ಬೆಡ್ ಲಿಫ್ಟ್ ಅಗತ್ಯವಿರುತ್ತದೆ. ಸೊ ನಾವು ಈ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡಿರುತ್ತೇವೆ. ಇದನ್ನೂ ಕೂಡ ನನ್ನ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಈ 3 ಸಮಸ್ಯೆಗಳ ಬಗ್ಗೆ ನಾನು ಖಂಡಿತ ಸೂಕ್ಷ್ಮವಾಗಿ ನಿಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿಗೆ ನನ್ನ ಈ ವಿಡಿಯೋನ ಮುಗಿಸ್ತೀನಿ. ಮಾಹಿತಿ ಇಷ್ಟವಾದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಬೆಂಬಲ ನೀಡಿ. ಧನ್ಯವಾದಗಳು.